ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ NFHS 6ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಥವಾ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 6 ಅನ್ನುವಂತಹ ಒಂದು ಸಮೀಕ್ಷೆಯ ವರದಿಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದು ನ್ಯೂಸ್ ನಲ್ಲಿತ್ತು. ಸೊ ಅದರಿಂದಾಗಿ ಈ ಒಂದು ಇನ್ಫಾರ್ಮೇಶನ್ ಅಥವಾ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಥವಾ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೋಡೋದಾದ್ರೆ, ಈ ಒಂದು ಸಮೀಕ್ಷೆಯನ್ನ ತಯಾರು ಮಾಡುವಂಥದ್ದು ಅಥವಾ ಈ ಸಮೀಕ್ಷೆಯನ್ನ ಕೈಗೊಳ್ಳುವಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅನ್ನುವಂಥದ್ದು ಗೊತ್ತಿಲ್ಲಿ. ಇದರ ಜೊತೆಗೆ ಮುಂಬೈನಲ್ಲಿರುವಂತಹ ಅಂತಾರಾಷ್ಟ್ರೀಯ ಜನಸಂಖ್ಯಾ ವಿಜ್ಞಾನ ಸಂಸ್ಥೆ ಏನಿದೆ ಅದು ನೋಡಲ್ ಏಜೆನ್ಸಿಯಾಗಿ ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿತ್ತು ಅನ್ನುವಂಥದ್ದು ಕೂಡ ಗೊತ್ತಿಲ್ಲಿ. ಅಂಡ್ ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಏನಿದೆ ಅಥವಾ ಈ ಒಂದು ಏನು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಏನ್ ಕೈಗೊಳ್ಳಲಾಯಿತು, ಇದು 2023 ಮತ್ತು 24ನೇ ಸಾಲಿನಲ್ಲಿ ಕೈಗೊಂಡಂತಹ ಸಮೀಕ್ಷೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಅಂಡ್ ಇದು 6ನೇ ಆವೃತ್ತಿ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಅದಕ್ಕೆ ಇದನ್ನ NFHS 6 ಅಂತಾನೂ ಕೂಡ ಕರೀತಾ ಬರ್ತಾರೆ. ಅಂಡ್ ಸುಮಾರು 715 ಜಿಲ್ಲೆಗಳಲ್ಲಿ ಸುಮಾರು 6.79 ಅಂದ್ರೆ 6,79,000 ಲಕ್ಷ ಮನೆಗಳನ್ನ ಹೌಸ್ ಹೋಲ್ಡ್ ಗಳನ್ನ ಒಳಗೊಂಡಂತಹ ಒಂದು ಸಮೀಕ್ಷೆ ಆಗಿರುತ್ತೆ. ಈ ಸಮೀಕ್ಷೆನಲ್ಲಿ ಒಟ್ಟು ಜನಸಂಖ್ಯೆ ಆಗಿರ್ಬೋದು, ಜನಸಂಖ್ಯೆ ಆರೋಗ್ಯ ಆಗಿರ್ಬೋದು, ಪೋಷಣೆ ಆಗಿರ್ಬೋದು, ಕುಟುಂಬ ಕಲ್ಯಾಣ ಸೂಚಕಗಳಾಗಿರ್ಬೋದು, ಇವುಗಳ ಕುರಿತು ಒಂದು ಪುರಾವೆಯನ್ನು ಒದಗಿಸುವಂಥದ್ದು. ಅಂಡ್ ಇದ್ರ ಜೊತೆಗೆ ಈ ಸಮೀಕ್ಷೆಯಿಂದಾಗಿ ಜಿಲ್ಲಾ ಮಟ್ಟದವರೆಗೆ ಸಾಕ್ಷ್ಯ ಆಧಾರಿತ ಯೋಜನೆಗಳು, ಕಾರ್ಯಕ್ರಮಗಳ ಅನುಷ್ಠಾನವನ್ನ ಕೂಡ ಗೊತ್ತಿಲ್ಲ. ಅಂಡ್ ಈ ಒಂದು ಸಮೀಕ್ಷೆಯ ಪ್ರಮುಖ ಕೀ ಫೈಂಡಿಂಗ್ಸ್ ಗಳೇನೇನು, ಸಂಶೋಧನೆಗಳೇನೇನು ಅಂತ ನೋಡ್ತಾ ಬಂದಾಗ, ಮುಖ್ಯವಾಗಿ ತಾಯಿ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆಯಲ್ಲಿ ಸುಧಾರಣೆಗಳನ್ನ, ರಿಫಾರ್ಮ್ಸ್ ಗಳನ್ನ ಕಂಡು ಬಂದಿರುವಂತದ್ದನ್ನ ನಾವು ಗಮನಿಸಬಹುದು. ಸುಮಾರು 95.9% ಗರ್ಭಿಣಿಯರು ಏನಿದ್ದಾರೆ ಅವರು ಪ್ರಸವ ಪೂರ್ವ ಆರೈಕೆಯನ್ನ ಪಡಿತಾ ಇರುವಂತದ್ದು. ಅಂದ್ರೆ ಹೆರಿಗೆಗೂ ಮುಂಚೆನೆ ಹೆಚ್ಚಿನ ಒಂದು ಕೇರ್ ಅನ್ನ, ಒಂದು ಆರೈಕೆಯನ್ನ ಪಡಿತಿದ್ದಾರೆ ಎನ್ನುವಂಥದ್ದು ಕೂಡ ನಮಗೆ ತಿಳಿಸ್ಕೊಡುತ್ತೆ. ಮೊದಲ ತ್ರೈಮಾಸಿಕದಲ್ಲಿ ANC ಪಡೆಯುವ ತಾಯಂದಿರು 70ರಿಂದ 76% ವರೆಗೂ ಏರಿಕೆಯಾಗಿದೆ ಎನ್ನುವಂಥದ್ದು. ಆಂಟೈನಾಟಲ್ ಕೇರ್ ಅಂತ ನಾವು ಕರೀತಾ ಬರ್ತಾರೆ, ಅಥವಾ ಪ್ರಸವ ಪೂರ್ವ ಆರೈಕೆ ಎನ್ನುವಂಥದ್ದು ಹೆಚ್ಚಳ ಆಗಿರುವಂಥದ್ದು ಕೂಡ ನಾವು ನೋಡ್ತಾ ಬರುವಂಥದ್ದು. ಅಂಡ್ ಇನ್ನೊಂದು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂತ ಕರೀತಾ ಬರ್ತೀವಿ, ಸಾಂಸ್ಥಿಕ ಹೆರಿಗೆ. ಅಂದ್ರೆ ಮೊದಲೆಲ್ಲವೂ ಕೂಡ ಹೆರಿಗೆ ಅನ್ನುವಂಥದ್ದು ಮನೆಗಳಲ್ಲೇ ನಡೀತಾ ಇದ್ದಿದ್ದು, ಅದರಿಂದಾಗಿ ಹೆಚ್ಚಿನ ಸಾವು ನೋವುಗಳು ತಾಯಂದಿರು ಅಥವಾ ಮಕ್ಕಳಲ್ಲಿ ಹೆಚ್ಚು ಉಂಟಾಗ್ತಾ ಇತ್ತು. ಅದನ್ನ ತಡೆಗಟ್ಟೋದಿಕ್ಕೆ ಈಗ ಸಾಂಸ್ಥಿಕ ಹೆರಿಗೆಗಳು ಅಂತ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಹೆರಿಗೆಗಳನ್ನ ಮಾಡಿಸ್ತಾ ಇರುವಂತದ್ದು. ಈ ಒಂದು ಸಾಂಸ್ಥಿಕ ಹೆರಿಗೆಗಳು ಹೆಚ್ಚಳ ಆಗಿದೆ ಎನ್ನುವಂಥದ್ದು ಬರೋಬ್ಬರಿ ಈಗ 88.6% ಇಂದ ಹಳೆಯ ಒಂದು ಸಮೀಕ್ಷೆಯಿಂದ ಈ ಬಾರಿ 90.6% ಅಷ್ಟು ಹೇರಿಕೆ ಆಗಿದೆ ಅನ್ನುವಂಥ. ಅಂದ್ರೆ 100ರಲ್ಲಿ 90ಕ್ಕೂ ಹೆಚ್ಚು ಹೆರಿಗೆಗಳು ಸಾಂಸ್ಥಿಕವಾಗಿ ಇನ್ಸ್ಟಿಟ್ಯೂಷನಲ್ಗಳಲ್ಲಿ ಆಗ್ತವೆ ಎನ್ನುವಂಥದ್ದು ನಾವು ನೋಡ್ತಾ ಬಂದಿರ್ತೀವಿ. ಇದು ಯೂನಿವರ್ಸಲ್ ಸ್ಕೇಲ್ ಅಂತ ನಾವೇನ್ ಕರಿತೀವಿ ಹತ್ತತ್ರ ಬರ್ತಾ ಇದೀವಿ ಅನ್ನುವಂಥದ್ದು. ಅಂಡ್ ಈ ಒಂದು ಸಿಸೇರಿಯನ್ ಕೂಡ ಜಾಸ್ತಿ ಆಗ್ತಾ ಇದೆ ಅಟ್ ಸೇಮ್ ಟೈಮ್ ಅಂತ ಬಂದಾಗ ಏನ್ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅನ್ನುವಂಥದ್ದು ಸಿಟಿ ಏರಿಯಾಗಳಲ್ಲಿ ತುಂಬಾ ಇದೆ. ಟೈರ್ 1 ಟೈರ್ 2 ಸಿಟಿನಲ್ಲಿ ಜಾಸ್ತಿ ಇದೆ. ಹಳ್ಳಿಗಾಡು ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲೊಂದು ಈಗಲೂ ಕೂಡ ಮನೆಗಳಲ್ಲಿ ನಡೀತಾ ಇದಾವೆ. ಅದ್ರ ಜೊತೆಗೆ ಈ ಸಿಸೇರಿಯನ್ ಅಥವಾ ಸಿ ಸೆಕ್ಷನ್ ಹೆರಿಗೆಗಳಂತ ನಾವೇನ್ ಕರಿತೀವಿ ಅದ್ರ ಪ್ರಮಾಣ ಕೂಡ ಹೆಚ್ಚಳ ಆಗಿದೆ ಅನ್ನುವಂಥದ್ದು. ಕಳೆ ಬಾರಿ 21.5% ಇದ್ದಿದ್ದು ಈ ಬಾರಿ 27.2%ಗೆ ಏರಿಕೆ ಆಗಿದೆ ಅನ್ನುವಂಥದ್ದು. ಅದ್ರಲ್ಲೂ ಕೂಡ ನಗರ ಪ್ರದೇಶಗಳಲ್ಲಿ ಸಿ ಸೆಕ್ಷನ್ ರೇಟ್ ಅಥವಾ ದರ ಅನ್ನುವಂಥ 40%, ಲಾಸ್ಟ್ ಟೈಮ್ಗಿಂತ ಈ ಟೈಮು 40% ಹೆಚ್ಚಳ ಆಗಿದೆ ಅನ್ನುವಂಥದ್ದು ಗೊತ್ತಿಲ್ಲಿ. ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಮಾಡುತ್ತೆ, ಯೂಶಲಿ 10 to 15% ಅಷ್ಟು ಇದೆ, ಬಟ್ ಈಗ ಸಿಟಿಗಳಲ್ಲಿ ಅದು 40% ವರೆಗೂ ಕೂಡ ದಾಟಿದೆ ಅನ್ನುವಂಥದ್ದು. ಇದರಿಂದ ಇರುವಂತಹ ಕೈವಾಡವನ್ನ ಹೆಚ್ಚು ಬೇಗ ನಾವು ಇದು ಮಾಡಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ನಮ್ಮಲ್ಲಿರುವಂತಹ ಸಿಟಿನಲ್ಲಿರುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಜೀವನ ಶೈಲಿಗಳಾಗಿರೋದು ಕೂಡ ಅದಕ್ಕೂ ಕೂಡ ಒಂದು ಇದು ಕೊಡುತ್ತೆ ಅನ್ನುವಂಥದ್ದು. ದೆನ್ ತಾಯಿಯ ಪೋಷಣೆ ಅನ್ನುವಂಥದ್ದು, ಗರ್ಭಾವಸ್ಥೆನಲ್ಲಿ 100 ದಿನಗಳು ಮತ್ತು ಅದಕ್ಕಿಂತ ಹೆಚ್ಚಿನ ಕಾಲ
ಕಬ್ಬಿಣದ ಒಂದು ಪೋಲಿಕ್ ಆಮ್ಲ ಏನಿರುತ್ತೆ ಅದ್ರ ಪೂರಕವಾದಂತಹ ಮಾತ್ರೆಗಳನ್ನು ಸೇವಿಸುವಂತ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಊಟಗಳಾಗಿರ್ಬೋದು, ಕೇರ್ ಆಗಿರ್ಬೋದು, ಅಂಡ್ ಆರ್ಥಿಕವಾಗಿ ಸದೃಢ ಆಗ್ತಾ ಆಗ್ತಾ ಇದೆಲ್ಲೂ ಕೂಡ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದು. ಅಂಡ್ ಇನ್ನೊಂದು ಫ್ಯಾಮಿಲಿ ಪ್ಲಾನಿಂಗ್ ಅಥವಾ ಕುಟುಂಬ ಯೋಜನೆ ಅನ್ನುವಂಥದ್ದು ಭಾರತದ ಒಟ್ಟು ಫಲವತ್ತತೆ ದರ ಅನ್ನುವಂತ ನಾವೇನ್ ಕರಿತೀವಿ, ಟೋಟಲ್ ಫರ್ಟಿಲಿಟಿ ರೇಟ್ ಅನ್ನುವಂಥದ್ದು ಆಸ್ ಆಫ್ ನೌ 2.0 ನಲ್ಲೇ ಇದೆ ಅನ್ನುವಂಥದ್ದು ಗೊತ್ತಿರಲಿ. ಇದಕ್ಕಿಂತ ಮುಂಚೆ ಜಾಸ್ತಿ ಇದ್ದಿದ್ದು ಅದು ಈಗ ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನುವಂಥದ್ದು. ಅಂಡ್ ಗರ್ಭ ನಿರೋಧಕ ಹರಡುವಿಕೆ ಅಂತ ನಾವೇನ್ ಕರಿತೀವಿ ಅದು ಕೂಡ 66 ಪಾಯಿಂಟ್ ಇಂದ ಈಗ 69% ವರೆಗೆ ಹೆಚ್ಚಳ ಆಗ್ತಾ ಇದೆ ಅನ್ನುವಂಥದ್ದು. ತಾಯಿ ಮತ್ತು ಮಗುವಿನ ಯೋಗಕ್ಷೇಮದ ಮೇಲೆ ಹೆಚ್ಚು ಇದರಿಂದ ಕೇಂದ್ರೀಕರಿಸ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಅಂಡ್ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಅಥವಾ ವ್ಯಾಕ್ಸಿನೇಷನ್ ಏನಿದೆ, ಲಸಿಕೆ ಏನಿದೆ, ಅದರ ಯಶಸ್ಸು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ವ್ಯಾಕ್ಸಿನೇಷನ್ ಕಾರ್ಡ್ಗಳ ಆಧಾರದ ಮೇಲೆ 12ರಿಂದ 23 ತಿಂಗಳ ವಯಸ್ಸಿನ ಮಕ್ಕಳಲ್ಲಿ ಪೂರ್ಣ ಪ್ರಮಾಣದ ಲಸಿಕೆಯ ವ್ಯಾಪ್ತಿ ಈಗ ಏನಾಗಿದೆ 87% ವರೆಗೂ ಕೂಡ ದಾಟಿದೆ. ಅಂದ್ರೆ 100ರಲ್ಲಿ 87 ಮಕ್ಕಳುಗಳು ಒಂದು ಈ ಲಸಿಕೆಯನ್ನ, ಅಂದ್ರೆ ಮಕ್ಕಳಲ್ಲಿ ಏನ್ ಬಿಡಿಬೇಕಾದಂತ ಲಸಿಕೆಗಳಿದಾವೆ, ವ್ಯಾಕ್ಸಿನೇಷನ್ ಇದಾವೆ, ಅವನ್ನ ಪಡ್ಕೋತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಇನ್ನು ಮಕ್ಕಳ ಆರೋಗ್ಯ ಅಥವಾ ಮಕ್ಕಳ ಪೋಷಣೆ ನೋಡೋದಾದ್ರೆ 6 ತಿಂಗಳೊಳಗಿನ ಮಕ್ಕಳಲ್ಲಿ 95.6 ಮಕ್ಕಳಷ್ಟು ಈ ಒಂದು ಈ ಸಮೀಕ್ಷೆ ನಡೆಸೋ ಸಮಯದಲ್ಲಿ ಎದೆ ಹಾಲನ್ನ ಕುಡಿಸ್ತಾ ಇರುವಂತದ್ದು ಕಂಡು ಬಂದಿದೆ. 5 ವರ್ಷದೊಳಗಿನ ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ ಅಂತ ನಾವೇನ್ ಕರಿತೀವಿ, ಅಂದ್ರೆ ವಯಸ್ಸಿಗೆ ಕಡಿಮೆ ಎತ್ತರವನ್ನ ಹೊಂದಿರುವಂತದ್ದು ಅಂತವರು 35% ಇಂದ 29% ಕಡಿಮೆ ಆಗ್ತಾ ಇದ್ದಾರೆ ಆಸ್ ಆಫ್ ನೌ. ಮೊದಲೆಲ್ಲ ಸ್ಟನ್ನಿಂಗ್ ಅಂಡ್ ವೇಸ್ಟಿಂಗ್ ಅಂತ ಕರಿತಾ ಬರ್ತಾರೆ. ಅಂದ್ರೆ ಯೂಶಲಿ ಎಷ್ಟು ಏಜ್ ಇರುತ್ತೆ ಅದಕ್ಕೆ ಎತ್ತರ ಇಲ್ದಲೇ ಇರುವಂತದ್ದು, ಎಷ್ಟು ತೂಕ ಇರಬೇಕಾಗಿತ್ತು ಅದಕ್ಕಿಂತ ಇಲ್ದಲೆ ಕಡಿಮೆ ತೂಕ ಇರುವಂತದ್ದು ನಾವು ಗಮನಿಸ್ತಾ ಬಂದಿರ್ತೀವಿ. ಅಂಡ್ ಅದೇ ರೀತಿನಲ್ಲಿ ಅಸಮತೂಕ ಅಂತ ನಾವೇನ್ ಕರಿತೀವಿ ಯೂಶಲಿ ಅದು ಕೂಡ ಕಡಿಮೆ ಆಗ್ತಾ ಇದೆ. ಮೊದಲು 7.7% ಇದ್ದಿದ್ದು ಈಗ 5.2% ಅಷ್ಟು ಕಡಿಮೆ ಆಗಿದೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಇನ್ನು ಆರೋಗ್ಯ ರಕ್ಷಣೆ ವಿಸ್ತರಣೆ ಅಂತ ಕರಿತೀವಿ. ಆರೋಗ್ಯ ವಿಮೆಗಳಾಗಿರ್ಬೋದು, ಹಣಕಾಸು ಯೋಜನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಎಲ್ಲ ಕಾಮನ್ ಹೌಸ್ ಹೋಲ್ಡ್ಗೂ ಕೂಡ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ಮೊದಲಿದ್ದಂತಹ 41% ಇಂದ ಈಗ ಈ ಒಂದು ಸಮೀಕ್ಷೆಯಲ್ಲಿ 60% ಅಷ್ಟು ಕೂಡ ನಮ್ಗೆ ಇನ್ಶೂರೆನ್ಸ್ಗಳಾಗಿರ್ಬೋದು, ಫಿನಾನ್ಷಿಯಲ್ ಪ್ಲಾನ್ಸ್ ಆಗಿರ್ಬೋದು, ಇವೆಲ್ಲೂ ಕೂಡ ನಡೀತಾ ಇದೆ ಅನ್ನುವಂಥದ್ದು. ಅಂಡ್ ಇದ್ರ ಜೊತೆಗೆ ಮಹಿಳಾ ಸಬಲೀಕರಣ, ವುಮೆನ್ ಎಂಪವರ್ಮೆಂಟ್ ಮತ್ತು ಎಕನಾಮಿಕ್ ಇನ್ಕ್ಲೂಷನ್ ಅಂತ ನಾವೇನ್ ಕರಿತೀವಿ, ಆರ್ಥಿಕ ಸೇರ್ಪಡೆ ಅಂತ ಏನ್ ಕರಿತೀವಿ, ಅದರಲ್ಲೂ ಕೂಡ ಒಂದೊಳ್ಳೆ ಅಂಶಗಳನ್ನ ನಾವು ಕಾಣ್ತಾ ಬರ್ಬೋದಾಗಿರುತ್ತೆ. ಇಂಟರ್ನೆಟ್ ಬಳಕೆಯ ಮಹಿಳೆಯರಲ್ಲಿ ಬಳಕೆ ನೋಡೋದಾದ್ರೆ ಮೊದಲು 33% ಇದ್ದಿದ್ದು ಈಗ 64% ಅಷ್ಟು ಹೆಚ್ಚಳ ಆಗಿದೆ, ಬರೋಬ್ಬರಿ ಡಬಲ್ ಆಗಿದೆ ಅನ್ನೋದು ಕೂಡ ನಾವು ನೋಡ್ತಾ ಬಂದಿರ್ತೀವಿ. ಅಂಡ್ ಬ್ಯಾಂಕ್ ಅಥವಾ ಸೇವಿಂಗ್ಸ್ ಅಕೌಂಟ್ ಹೊಂದಿರುವಂತಹ ಮಹಿಳೆಯರ ಕೊನೆಯ ಬಾರಿಗೆ ಇದ್ದಿದ್ದು 78% ಇತ್ತು, ಈಗ ಅದನ್ನ 89% ವರೆಗೂ ಕೂಡ ಏರಿದೆ ಅನ್ನುವಂಥದ್ದು. ಅಂಡ್ ಸ್ವತಃ ಬಳಸುವಂತಹ ಮೊಬೈಲ್ ಫೋನ್ ಹೊಂದಿರುವ ಮಹಿಳೆಯರು 63% ವರೆಗೆ ಏರಿಕೆ ಆಗಿದೆ ಅನ್ನುವಂಥದ್ದು. 12ರಿಂದ 24 ವರ್ಷ ವಯಸ್ಸಿನ ಮಹಿಳೆಯರಲ್ಲಿ ಮುಟ್ಟಿಗೆ ಸಂಬಂಧಪಟ್ಟ ಹಾಗೆ ರಕ್ಷಣೆಯ ನೈರ್ಮಲ್ಯ ವಿಧಾನದ ಬಳಕೆಗಳು ಈಗ 79% ವರೆಗೂ ಕೂಡ ಏರಿಕೆ ಆಗಿದೆ. ಸೊ ಸ್ಯಾನಿಟೇಷನ್ ಅದ್ರ ಏನೇನಿರುತ್ತೆ ಅದೆಲ್ಲೂ ಪ್ರೋಸೆಸ್ ಆಲ್ಮೋಸ್ಟ್ ತಿಳ್ಕೊತಾ ಇದ್ದಾರೆ ಅಂಡ್ ಅದಕ್ಕೆ ಸಂಬಂಧಪಟ್ಟಂತಹ ಬಳಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗಬೇಕಾಗಿದೆ. ಅಂಡ್ ಹಾಗೇನೆ ಟೋಟಲ್ ಫರ್ಟಿಲಿಟಿ ರೇಟ್ಗೆ ಸಂಬಂಧಪಟ್ಟಾಗ ಕೂಡ ಒಂದಷ್ಟು ಕೀ ಫೈಂಡಿಂಗ್ಸ್ ಗಳಿದೆ ಅನ್ನುವಂಥದ್ದು. ಭಾರತದಲ್ಲಿ ಒಟ್ಟು ಫಲವತ್ತತೆ ದರ ಅಂತ ನಾವೇನ್ ಕರಿತೀವಿ ಅದು ಒಬ್ಬ ಮಹಿಳೆ ತನ್ನ ಸಂತಾನೋತ್ಪತ್ತಿ ವರ್ಷಗಳಲ್ಲಿ, ಅಂದ್ರೆ ಬರೋಬ್ಬರಿ ಯೂಶಲಿ ಅದನ್ನ 15ರಿಂದ 49 ವರ್ಷ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಸಂತಾನೋತ್ಪತ್ತಿ ವರ್ಷಗಳಲ್ಲಿ ಜೀವಿತಾವಧಿನಲ್ಲಿ ಹೊಂದಬಹುದಾದಂತಹ ಸರಾಸರಿಗಳ ಮಕ್ಕಳ ಸಂಖ್ಯೆಯನ್ನು ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ. ಆಸ್ ಆಫ್ ನಾವು ಇಂಡಿಯಾದಲ್ಲಿ ಅದನ್ನ 2.1 ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರಬೇಕಾಗತ್ತೆ. ಇದು ಇಡೀ ಭಾರತದಾದ್ಯಂತ ಸಮವಾಗಿಲ್ಲ. ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಮತ್ತು ಸದರ್ನ್ ಸ್ಟೇಟ್ಗಳಲ್ಲಿ ಇದು ಕಡಿಮೆ ಇರುವಂತದ್ದು 2% ಗಿಂತನೂ ಕೂಡ ಕಡಿಮೆ ಇದೆ. ಅದೇ ಬಿಹಾರ್ ಆಗಿರ್ಬೋದು, ರಾಜಸ್ಥಾನ್ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಟೋಟಲ್ ಫರ್ಟಿಲಿಟಿ ರೇಟ್ 2% ಕೂಡ ಜಾಸ್ತಿ ಇದೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಸೊ 2024ರಲ್ಲಿ 2.1 ಗಿಂತ ಹೆಚ್ಚಿದ್ದಂತ ಈ ಸ್ಟೇಟ್ಗಳನ್ನ ನೋಡೋದಾದ್ರೆ ಬಿಹಾರ್ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ರಾಜಸ್ಥಾನ, ಛತ್ತೀಸ್ಗಢ ಇಲ್ಲೂ ಕೂಡ ಟೋಟಲ್ ಫರ್ಟಿಲಿಟಿ ರೇಟ್ ಅನ್ನುವಂಥದ್ದು 2.1 ಗಿಂತನೂ ಕೂಡ ಜಾಸ್ತಿ ಇದೆ. ಅಂದ್ರೆ ಸರಾಸರಿ ರಾಷ್ಟ್ರೀಯವಾಗಿ 2.1%, ಅದಕ್ಕಿಂತ ಜಾಸ್ತಿ ಇರುವಂತದ್ದು ಈ ರಾಷ್ಟ್ರಗಳಲ್ಲಿ. 1.2% ಗಿಂತ ಕಡಿಮೆ ಇರೋದನ್ನ ನೋಡ್ತಾ ಬಂದಾಗ ನಮ್ಗೆ ದೆಹಲಿ ಯೂಶಲಿ 1.2 ಗಿಂತನೂ ಕೂಡ ಕಡಿಮೆ ಇದೆ. ಅದಾದ್ಮೇಲೆ ತಮಿಳುನಾಡು ಆಗಿರ್ಬೋದು, ಕೇರಳ, ಪಶ್ಚಿಮ ಬೆಂಗಾಲ್ ಇವೆಲ್ಲವೂ ಕೂಡ 1.3 ನಲ್ಲಿ ನೋಡ್ತಾ ಬಂದಿರ್ತೀವಿ. ಇದು ಟೋಟಲ್ ಫರ್ಟಿಲಿಟಿ ರೇಟ್ ಅನ್ನುವಂಥದ್ದು. ಫರ್ಟಿಲಿಟಿ ರೇಟ್ ಕಡಿಮೆ ಆಗೋದಕ್ಕೆ ಕಾರಣ ಅಂತ ಅಂದ್ರೆ ಲೇಟರ್ ಏಜರ್ಗಳಲ್ಲಾಗುವಂತಹ ಮದುವೆಗಳಾಗಿರ್ಬೋದು, ಮದುವೆ ಆದ್ರೂ ಕೂಡ ಲೇಟರ್ ಸ್ಟೇಜಸ್ ನಲ್ಲಿ ಮಕ್ಕಳನ್ನು ಮಾಡ್ಕೊಳ್ಳುವಂಥದ್ದು,
ಅದರಿಂದಾಗಿಯೂ ಕೂಡ ಫಲವತ್ತತೆ ದರ ಕುಂಠಿತ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಿರಲಿ. ಅಂಡ್ ಈ ಅರ್ಬನೈಸೇಷನ್ ಅಂತ ಬಂದಾಗ ನಮಗೆ ಶಿಕ್ಷಣ, ಆರೋಗ್ಯ ರಕ್ಷಣೆ, ಮಕ್ಕಳ ಆರೈಕೆ ಅಂಡ್ ವಸತಿ ಇವಕ್ಕೆಲ್ಲ ಹೆಚ್ಚು ಥಿಂಕ್ ಮಾಡೋದ್ರಿಂದಾಗಿ ಹೆಚ್ಚು ಮಕ್ಕಳನ್ನ ಪಡಿದಲ್ಲಿರುವಂತಹ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಗರ್ಭ ನಿರೋಧಕ ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಗಳಿಗೆ ಸುಧಾರಿತವಾದಂತಹ ಆಕ್ಸೆಸಿಬಲ್ ಸಿಗ್ತಾ ಇದೆ ಎಲ್ಲರಿಗೂ ಕೂಡ. ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು, ಪಿಲ್ಸ್ಗಳಾಗಿರ್ಬೋದು, ಆಪರೇಷನ್ಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಕೈಗೆಟುತ್ತಾ ಇರೋದ್ರಿಂದಾಗಿ ಸಿಟಿನಲ್ಲಿ ಟೈರ್ 1 ಟೈರ್ 2 ನಲ್ಲಿರುವಂತಹ ಆಲ್ಮೋಸ್ಟ್ ನಾಗರಿಕರು ಫ್ಯಾಮಿಲಿ ಪ್ಲಾನಿಂಗ್ ಅಥವಾ ಗರ್ಭನಿರೋಧಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಹೊಂದಿದ್ದಾರೆ. ಶಿಶು ಮತ್ತು ಮಕ್ಕಳ ಒಂದು ಮರಣ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಎಕನಾಮಿಕ್ ಕಂಡೀಷನ್ಸ್ ಕೂಡ ನಮಗೆ ಟೋಟಲ್ ಫರ್ಟಿಲಿಟಿ ರೇಟ್ ಡಿಕ್ಲೈನ್ ಅಲ್ಲಿ ಒಂದು ಕೆಲಸ ಮಾಡುತ್ತೆ. ಯಾಕಂದ್ರೆ ಹೆಚ್ಚೆಚ್ಚು ಆರ್ಥಿಕವಾಗಿ ಸದೃಢ ಆಗ್ತಾ ಇದ್ರು ಕೂಡ ಅಥವಾ ಆರ್ಥಿಕ ಸದೃಢತೆ ಕಡೆಗೆ ಹೆಚ್ಚು ಗಮನ ಕೊಡೋದ್ರಿಂದಾಗಿ ಮಕ್ಕಳು ಮಾಡ್ಕೊಂಡ್ರೆ ಮಕ್ಕಳಿಂದ ನಾವು ಇನ್ನೂ ಹೆಚ್ಚು ಖರ್ಚು ಮಾಡಬೇಕಾಗತ್ತೆ. ಅದಕ್ಕೆ ಹೆಚ್ಚು ಶಿಕ್ಷಣಕ್ಕೆ ಅಥವಾ ಅದು ಕೇರ್ಗೆ ಇವೆಲ್ಲವೂ ಇರುತ್ತೆ. ಆಸಫ್ನು ನಮ್ಮಲ್ಲಿ ಅಷ್ಟು ಇಲ್ದಲೇ ಇರೋದ್ರಿಂದಾಗಿ ಲೆಟ್ಸ್ ಪೋಸ್ಟ್ಪೋನ್ ಅನ್ನೋ ರೀತಿನಲ್ಲೂ ಕೂಡ ಕೆಲವು ಅಂಶಗಳು ಇದಾಗ್ತಾ ಹೋಗುತ್ತೆ. ಅಂಡ್ ಜನಸಂಖ್ಯೆ ಪರಿವರ್ತನೆ ಅಂತ ಕರೆಯುವಂಥದ್ದು ಇವೆಲ್ಲವೂ ಕೂಡ ನಮಗೆ ಟೋಟಲ್ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇದೆ. ಅಂಡ್ ಈ ಟೋಟಲ್ ಫರ್ಟಿಲಿಟಿ ರೇಟ್ ಕಡಿಮೆ ಆಗೋದ್ರಿಂದ ಆಗಬಹುದಾದಂತಹ ಪರಿಣಾಮಗಳು ನೋಡ್ತಾ ಬಂದಾಗ ಜನಸಂಖ್ಯಾ ಬೆಳವಣಿಗೆ ಅನ್ನುವಂಥದ್ದು ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ, ಕೊನೆಗೆ ಸ್ಥಿರ ಆಗ್ಬಿಡುತ್ತೆ ಅನ್ನುವಂಥದ್ದು, ಹಂಗೆ ನಿಂತ್ಕೊಂಡ್ಬಿಡುತ್ತೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಬಂದಿರ್ತೀವಿ. ಅಂಡ್ ಓಲ್ಡ್ ಏಜ್ ಪೀಪಲ್ಗಳೇನಿರ್ತಾರೆ ಅವರ ಸಂಖ್ಯೆ ಹೆಚ್ಚಾಗ್ತಾ ಬರುವಂಥದ್ದು. ಈಗ ಆಲ್ರೆಡಿ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಅಥವಾ ಸೌತ್ ಕೊರಿಯಾ ರಾಷ್ಟ್ರಗಳೇನಿದಾವೆ ಈ ರೀತಿಯಾದಂತಹ ಒಂದು ಏಜ್ ಓಲ್ಡ್ ಪಾಪ್ಯುಲೇಷನ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಸ್ ಆಫ್ ನೌ ಇಂಡಿಯಾದಲ್ಲಿ ಏಜ್ ಪರ್ಸನ್ಸ್ ಅಥವಾ ಅಡಲ್ಟ್ ಏಜ್ ಜಾಸ್ತಿ ಇದಾವೆ. ನೆಕ್ಸ್ಟ್ ಅದು ಏಜ್ ಆಗಿರುವಂತಹ ಓಲ್ಡ್ ಏಜ್ ಪೀಪಲ್ ಜಾಸ್ತಿ ಆಗಬಹುದು. ಭವಿಷ್ಯದಲ್ಲಿ ಕಾರ್ಮಿಕ ಬಲದ ಅಥವಾ ವರ್ಕ್ ಫೋರ್ಸ್ ಅಂತ ನಾವೇನು ಕರಿತೀವಿ ಅಲ್ಲಿ ಹೆಚ್ಚು ಸವಾಲುಗಳು ಉಂಟಾಗಬಹುದು ಅನ್ನುವಂತಹ ನಾವು ಪರಿಣಾಮಗಳು ಕೂಡ ನೋಡ್ಕೋಬೇಕಾಗತ್ತೆ. ಅಂಡ್ ಪ್ರಾದೇಶಿಕವಾಗಿ ಜನಸಂಖ್ಯೆ ಅಸಮತೋಲನ ಅಂತ ಕರಿತೀವಿ. ಯಾಕಂದ್ರೆ ಫರ್ಟಿಲಿಟಿ ರೇಟ್ ಆಲ್ರೆಡಿ ದಕ್ಷಿಣ ಮತ್ತು ಪಶ್ಚಿಮ ರಾಜ್ಯಗಳಲ್ಲಿ ಕಡಿಮೆ ಇದೆ, ಆದ್ರೆ ಉತ್ತರದಲ್ಲಿ ಜಾಸ್ತಿ ಇರೋದ್ರಿಂದಾಗಿ ಮೈಗ್ರೇಷನ್ಸ್ ಆಗಿರ್ಬೋದು, ಕಲ್ಚರಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಸೋಷಿಯಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಎಫೆಕ್ಟ್ ಅನ್ನೋದು ಕೂಡ ಗೊತ್ತಿರಲಿ. ಸೊ ಇದಿಷ್ಟು NFS ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.